ಹೊಗಳಿ ನೋಡಿ, ನಗಾಡುದು ನೋಡಿ. ಆಹಾ, ವಿಶ್ವನಾಯಕ ಸುಗ್ರೀವ. ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೇನೆಂದು, ವಿಶ್ವಾಸವೆಂದು ನಂಬಿದೇನೆಂದು ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು. ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು. ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೇನೆಂದು, ವಿಶ್ವಾಸವೆಂದು ನಂಬಿದೇನೆಂದು. ಇಕ್ಷ್ವಾಕು ವಂಶೀಯ ಸುಗ್ರೀವ, ಸೂರ್ಯವಂಶೀಯನಾದಂತಹ ನಿನ್ನಲ್ಲಿ ನಾನೇನಾದರೂ ಸ್ಖಾಲಿತ್ಯವನ್ನು ಕಂಡೆ ಅಂತಾದರೆ ನನ್ನ ಅಪ್ಪನನ್ನು ನಾನು ಸಂಶಯಿಸಿದ ಹಾಗಾಗ್ತದೆ. ಮಹತ್ತರನಿದ್ದಿ ನೀನು, ಗುಣಗಣನಿದ್ದಿ ನೀನು ಎನ್ನುವ ಭಾವದಲ್ಲಿ ನಿನ್ನ ಕಾಲಿಡಿದೆ, ನಿನ್ನನ್ನು ಸ್ತೋತ್ರ ಮಾಡಿದೆ, ನಿನ್ನನ್ನು ಆರಾಧ್ಯ ಅಂತ ತಿಳಿದೆ ನಾನು. ಆದರೆ ನೀನು ನನಗೆ ಮೋಸ ಮಾಡಿದೆಯಲ್ಲ. ಮೋಸ? ನೀನು ಇಷ್ಟೊತ್ತಿಗೆ ಬರುವುದು, ನೀನು ಮೋಸ ಮಾಡಿದೆಯಲ್ಲ. ನಾನು ಇಲ್ಲೇ ಇದ್ದೆ ಸುಗ್ರೀವ, ನನಗೆ ಪೆಟ್ಟು ಬೀಳುವಾಗ ನೀನಿದ್ದೀಯಾ? ನಾನು ಇಲ್ಲೇ ಇದ್ದೆ. ನಿನ್ನನ್ನು ವಿಶ್ವನಾಯಕ ಅಂತ ಹೇಳಲೆ, ನೀನು ಏನು ಮಾಡಿದೆ ನನಗೆ? ಎಲ್ಲ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಡೆ ಚಂದವಾಗಿ ಇನ್ನೂ ಸಾಗಿಯ ನಿನ್ನ ತಳ್ಳೆಯೋ ನನಗೆ ಆಗುವಂತ ಕೆಲಸ ಅಲ್ಲ, ನನ್ನಿಂದ ಆಗುವುದಿಲ್ಲ. ನೀನು ಹೇಳಿದೆ ಹೋಗು ಹೋಗು, ನಾನಿದ್ದೇನೆ ಅಂತ. ಸತಿಯನ್ನು ಪಡೆಯುವಲ್ಲಿ ಪತಿ ಹಾಗೆ ಹೇಳುವುದಕ್ಕುಂಟ? ನನ್ನನ್ನು ಬೀಳಿಸಿ ತುಳಿದು ಇಟ್ಟು ಚಿತ್ರಹಿಂಸೆ ಮಾಡಿದರು. ನಾನೆಣಿಸುವುದು ಈಗ ಬರ್ತದೆ, ಈಗ ಬರ್ತದೆ, ಈಗ ಬರ್ತದೆ. ನನ್ನನ್ನು ಈಗ ರಕ್ಷಣೆ ಮಾಡ್ತಾನೆ, ಸ್ವಯ ಬರ್ತದೆ. ನಾನು ಕೊಡು, ಕೈ ಕೊಡ್ಲ? ಕೊಟ್ಟಾಯ್ತಲ್ಲ, ಇನ್ನು ಕೊಡುದೆಂತದ? ಮೇಲೆ ಕೈ ಕೊಟ್ಟಾಯ್ತಲ್ಲ, ಮೇಲೆ ಹೇಳುವುದಕ್ಕೆ ಎಂತದಕ್ಕೆ? ನಾನು ಬಿದ್ರೇನು ಸತ್ರೇನು ನಿನಗೆ? ನಮ್ಮದಾಯ್ತಲ್ಲ ಒಂದು. ವಿಶ್ವನಾಯಕ ನೀನು, ಅದು ತುಂಬಬೇಕು ಅಂತ ಇಲ್ಲ. ಈಗ ನನಗೆ ಹೇಳಬೇಕು ಅಂತಲ್ಲ, ಆದ್ರೆ ಅದನ್ನು ಹೇಳುವಾಗ ವಿಶ್ವನಾಯಕ ಅಂತ ಹೇಳುವುದುಂಟು. ವಿಶ್ವನಾಯಕ ನೀನು ಅಂತ ಅದೆಂತದ್ದು? ನೀನು ಮಾತಾಡುವಷ್ಟು ಮಾತನ್ನು ಯಾರಾದ್ರೂ ಸತ್ಯ ಅಂತ ನಂಬಿದ್ರು ಅವ್ರು ಸತ್ತೋದ. ನೀ ಹೇಳುವುದೇ ಸುಳ್ಳು, ಸತ್ಯದಂತಿರುವ ಸುಳ್ಳುಗಳನ್ನು ಹೇಳುವಲ್ಲಿ ನೀನು ವಿಶ್ವನಾಯಕ. ನಾನು ಮೊದಲೇ ಕೊಚ್ಚಿಕೊಂಡು ಹೋಗ್ತಾ ಇದ್ದೇನೆ. ನನಗೆ ಎಂಥದ್ದು ಸಿಕ್ಕಿದ್ರು ನಾನು ಹಿಡ್ಕೊಳ್ತೇನೆ, ಯಾಕಂದ್ರೆ ನಾನು ನೋಡ್ಲಿಕ್ಕಿಲ್ಲ, ಸಿಕ್ಕಿದ್ದು ನನಗೆ ಲಾಭ ಅಂತ. ಕಡೆಗೆ ನೀನು ಸಿಕ್ಕಿಯು, ನಿನ್ನಲ್ಲಿ ನಾನು ಇಷ್ಟು ವಿಶ್ವಾಸ ಮಾಡಿ ನಿನಗೆ ಹೇಳಬಹುದಿತ್ತಲ್ಲ ಮೊದಲೇ.
ಈ ಸಲ ನಾನು ಬರುವುದಿಲ್ಲ ಸುಗ್ರೀವ, ನಿನ್ನ ಹಣೆ ಬರದಲ್ಲಿ ಏನಾಗ್ತದೆ ಅದೇ ಆಗುವುದು ಅಂತ ಹೇಳ್ಬೋದಿತ್ತಲ್ಲ. ನೀನು ಹಾಗೆ ಹೇಳಿದ್ಯಾ? ನೀನು ಮಾಡು ಯುದ್ಧ, ನಿನ್ನ ಹೆಂಡತಿಯನ್ನು ಪಡೆಯುವಲ್ಲಿ ನಾನು ಸಂಪೂರ್ಣ ಸಹಕಾರ ಮಾಡ್ತೇನೆ. ಸುಗ್ರೀವ, ನಿನ್ನ ಹೆಂಡತಿಯನ್ನು ಪಡೆಯುವಲ್ಲಿ ನೀನು ಮುಂದೆ. ನೀನು ಆಗಲೇ ಹೇಳಿದ್ದಿ, ಜಾಣ ನೀನಾದರೆ ನೋಡು, ನನ್ನ ಕೈಯಲ್ಲಿ ಬಾಣ ಉಂಟು, ಮಣ್ಣು ಗೂಡಿಸ್ತೇನೆ. ಹೌದು, ಹೇಳಿ. ಮಧ್ಯದಲ್ಲಿ ಒಂದು ವಿಷಯವೇ ಇಲ್ಲ. ಯಾವುದು? ನೀನು ಕೊಲ್ತೇನೆ ಅಂತ. ಅದೇ ಬಾಣ ನನ್ನ ಕೈಯಲ್ಲಿ ಉಂಟು, ನೀನು ಕೊಂದ ಮೇಲೆ ಮಣ್ಣು ಗೂಡಿಸ್ತೇನೆ ಅಂತ. ನಿನ್ನ ಬಾಣ ಎಂಥದ್ದೂ ಕೆಲಸ ಮಾಡಿತು, ಹೊಂಡ ತೆಗೆದು ಮುಚ್ಚಲಿಕ್ಕೂ ಸಾಕು. ಎದೆಗೆ ಹೊಡ್ಕೊಳ್ಬೇಡುವ, ಮೊದಲೇ ಪೆಟ್ಟು ಬಿದ್ದಿದೆ. ಅಲ್ಲ, ಎದೆಗೆ ಬಡ್ಕೊಂಡ್ರು ನನ್ನ ಹೆಂಡತಿ ಇಲ್ಲಲ್ಲ, ಮತ್ತೆ ಎದೆಯಲ್ಲಿರುವುದು ಅವಳು ಅಂತ ಲೆಕ್ಕ. ಇದಕ್ಕೆ ಎಷ್ಟು ಬಡ್ಕೊಂಡ್ರು ಒಳಗೆ ಯಾರಿಲ್ಲ. ಹೌದು, ಈಗ ಅದಕ್ಕೆ ಉಳಿದವರು ಘಾತ ಮಾಡಲಿ, ನಿನ್ನವರಿಗೆ ನೀನೇ ಯಾಕೆ ಎದೆಗೆ ಹೊಡ್ಕೊಂಡು ಘಾತ ಮಾಡುವುದು? ಒಂದು 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 ಅಳಬೇಡ ಅಳಬೇಡ. ನಮ್ಮ ಹನುಮಂತ ಇದ್ದಾನೆ, ಅವ ಇದ್ದ ನನ್ನ ಜೊತೆಯಲ್ಲೇ ನೋಡ್ತಾ. ಎಲ್ಲಿಂದ ಕರ್ಕೊಂಡು ಬಂದಿದ್ದಾನೆ ಅದಲ್ಲ, ನಾವು ಕರ್ಕೊಂಡು ಬಂದಿದ್ದೇವೆ. ಕೆಲವು ಜಾಗದಲ್ಲಿ ಬಂದು ಕೆಲಸ ಆದ ಮೇಲೆ ಯಾರು ಕೇಳುವವರಿಲ್ಲ. ಆದರೆ ಈ ಸಲ ನಿನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು. ನಿನ್ನನ್ನು ಕರ್ಕೊಂಡು ಬಂದ ಜಾಗದಿಂದಲ್ಲ, ನಿನಗಿನ್ನು ಮುಟ್ಟಬೇಕಾದ ಜಾಗ ಎಲ್ಲಿ ಹೇಳು. ನಾಳೆ ಬೆಳಗಾಗುವುದಕ್ಕಿಂತ ಮೊದಲು ಎಲ್ಲಿಯಾದರೂ ದೂರ ಹೋಗ್ತೇನೆ ಅಂತ ಇದೆಯಾ ನೀನು? ಆ ಜಾಗಕ್ಕೆ ನಮ್ಮ ಹನುಮಂತ, ನಮ್ಮ ಮಾರುತಿ, ನನಗೆ ಅವನ ಮೇಲೆ ವಿಶ್ವಾಸ ಉಂಟು. ಹಾಗಾಗಿ ನಿನ್ನನ್ನು ಬಿಡಿಸುವ ವ್ಯವಸ್ಥೆ ಮಾಡಿಸ್ತೇನೆ. ರಾಮ, ಸಾಕು ಸ್ವಾಮಿ, ನಿನ್ನ ಸಹವಾಸ ಬೇಡ, ನಿನ್ನ ತಳ್ಳಿ ಬೇಡ, ನನಗೆ ಸಾಕು ಸಾಕು. ಕೆಲವೊಮ್ಮೆ ಕಷ್ಟದಲ್ಲಿರುವಾಗ ಒಮ್ಮೆ ಬದುಕಿನಲ್ಲಿ ಬೆಳಕು ಬಂದರೆ ಸಾಕು ಅಂತ ನಿರೀಕ್ಷೆ ಇರ್ತದೆ. ಕತ್ತಲಲ್ಲಿದ್ದವರಿಗೆ ಬೆಳಕಿನ ಪ್ರತೀಕ್ಷೆ ಇದ್ದ ಹಾಗೆ, ಎಷ್ಟು ನಿರೀಕ್ಷಿಸಿದರೂ ರಾತ್ರಿ ಮುಗಿಯುವುದಿಲ್ಲ ಎಂಬಂತಹ ಭಾವ ದಟ್ಟವಾಗ್ತಾ ಹೋಗುವಾಗ ಅವರು ಶಾಪ ಹಾಕುತ್ತಾರೆ, ಸೂರ್ಯ ಇರುವುದೇ ಸುಳ್ಳು ಅಂತ. ಆದರೆ ನಿಜವಾಗ್ತದೋ ಆ ಮಾತು? ಸೂರ್ಯ ಇರುವುದು ಸುಳ್ಳು ಎಂಬುದು ಯಾವತ್ತಾದರೂ ಸಿದ್ಧ ಆಗುತ್ತದೋ? ಅದು ಸಿದ್ಧ ಆಗುವುದಿಲ್ಲ. ಆದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಕೆಲವು ಸಲ ಕೆಲವುದಕ್ಕೆ ಬೈತೇವೆ. ಆದ್ದರಿಂದಲೇ ನಿನ್ನ ಅನುಕೂಲಕ್ಕೆ ಬೇಕಾದಂತೆ ನೀ ಮಾತಾಡಿದ್ದು ಬಿಟ್ಟರೆ ಅದು ವಾಸ್ತವ ಅಲ್ಲ ಎಂಬುದರಿಂದ ನನಗೇನೂ ಆಗಲಿಲ್ಲ. ಕೆಲವರಿಗೆ ನೀನು ಸ್ವಲ್ಪ ಧೈರ್ಯ ತಾಳು. ಧೈರ್ಯ ತಾಳಯ್ಯ, ಸೂರ್ಯನಂದನ ಧೈರ್ಯ ತಾಳಯ್ಯ, ಸೂರ್ಯನಂದನ ಕಾರ್ಯ ಮೋದವಾಯಿತು.
ತಾಳಯ್ಯ ಸೂರ್ಯನಂದನ ಕಾರ್ಯವೆಸಗಲು ಮೋಸವಾಯಿತು ಸೂರ್ಯನಂದನ ಸೂರ್ಯನಂದನನಿಗೆ ಬದುಕಿನ ಬೆಳಕಿನ ಪ್ರತೀಕ್ಷೆ ಕಳೆದು ಹೋಯಿತು ಅಂತ ಆದರೆ ಮತ್ತೆ ಯಾರಿಗಾದರೂ ಬೆಳಕು ಹೇಗೆ ಉಳಿದೀತು ಹೇಳು? ಬದುಕಿನಲ್ಲಿ ಇಂದಲ್ಲ ನಾಳೆ ಒಳಿತಾಗುತ್ತದೆ ಎಂಬ ನಿರೀಕ್ಷೆಯಲ್ಲೂ ಇಷ್ಟು ಕಾಲದ ತನಕವೂ ನಿನ್ನನ್ನು ಉಸಿರಾಡುವಂತೆ ಪ್ರಚೋದಿಸಿದ್ದು ದುರ್ಭರವಾದ ಕಾಲಘಟ್ಟವನ್ನು ಹಾದು ಬಂದವನಲ್ಲೋ ನೀನು. ದೇಹ ತ್ಯಾಗ ಮಾಡುವುದಕ್ಕೆ ಯತ್ನಿಸಿದ್ಯೋ ಯಾವತ್ತಾದರೂ? ಈಗ ಇದು ತನಕ ಸಹಸ್ರ ವರ್ಷಗಳ ಪರ್ಯಂತ ಸತೀ ವಿರಹದಲ್ಲಿ ಅಣ್ಣನನ್ನು ಗೆಲ್ಲುವುದಕ್ಕಾಗದೆ ಯಾರ ಸಹಾಯವೂ ಒದಗದೇ ಇರುವಾಗ ಯಾವುದೋ ಒಬ್ಬ ರಾಮ ನಾಳೆ ಬರ್ತಾನೆ ಅಂತ ನೀನು ಕಾಯ್ತಾ ಇದ್ದದ್ದಲ್ವಲ್ಲ? ಹಾಗಾದ್ರೆ ನೀವು ಉಸಿರಾಡುವಲ್ಲಿ ಪ್ರಚೋದನೆ ಯಾವುದು ಹೇಳು? ನನ್ನ ಧೈರ್ಯ. ಇಂದಲ್ಲ ನಾಳೆ ಒಳ್ಳೆಯದಾಗುತ್ತದೆ, ಆ ಒಳ್ಳೆಯದಾಗುತ್ತದೆ ಎಂಬ ನಿರೀಕ್ಷೆಗೆ ಕಾರಣ ಯಾವುದು? ನನ್ನ ಒಳಗೆ ಸರಿ ಉಂಟು, ನಾನು ಬೇಕು ಅಂತ ಬಯಸಿ ತಪ್ಪು ಮಾಡಲಿಲ್ಲ, ಇದಲ್ವ? ನಾನಾಗಿ ಹೋಗಿ ಪೆಟ್ಟು ನೀನು ನನ್ನನ್ನು ನಂಬಬೇಡ. ನನ್ನನ್ನು ನಂಬಿದ್ರಲ್ವ ಆ ನಂಬಿಕೆ ಕಳೆದು ಹೋಗುವುದು. ಅವ ಹಾಗೆ ಮಾಡಿದಾಗ ನಂಬಬಹುದು, ಹೀಗೆ ಮಾಡಿದಾಗ ನಂಬಬಾರದು ಅಂತ. ನಮ್ಮೊಳಗಿನ ಸರಿಯನ್ನು ನಂಬಿದ್ರೆ ಆ ಸರಿಗೆ ಗೆಲುವುಂಟು ಅಂತ ನಿನ್ನಲ್ಲಿ ನಂಬಿಕೆ ಉಂಟಲ್ಲ, ಅದನ್ನು ಈಗಲೂ ನಂಬು. ಮತ್ತೆ ನೀನು ನನಗೆ ಧೈರ್ಯ ತುಂಬುವುದು ಯಾಕೆ? ಅಷ್ಟನ್ನು ನಂಬಿ ನನ್ನ ಮಾತು ಕೇಳ್ತೀಯಾದ್ರೆ ನಾನು ಹೇಳಿದ ಮಾತಿನ ಯಥಾರ್ಥ ನಿನಗೆ ಮತ್ತೆ ಅರ್ಥ ಆಗ್ತದೆ. ಈಗ ನನ್ನನ್ನು ನಂಬು ಅಂತ ಹೇಳಿದ್ರೆ ನಾನು ಮಾಡಿದ್ದೆಲ್ಲ ಸಮರ್ಥನೆ ಅಂತ ನಿನಗೆ ಭಾಸ ಆಗ್ತದೆ. ಅದಕ್ಕೆ ಮೊದಲು ಹೇಳಿದ್ದು, ನಿನ್ನೊಳಗಿನ ಸರಿಯನ್ನು ನೀನು ನಂಬು, ಅದರ ಮೇಲೆ ಧೈರ್ಯ ತಾಳು. ಆಗ ನಾನು ಯಥಾರ್ಥವಾಗಿ ಯಾಕೆ ನಿಷ್ಕ್ರಿಯನಾಗಬೇಕಾಯಿತು, ನಿನಗೆ ಸಹಾಯ ಮಾಡಲಿಕ್ಕೆ ಒದಗಲಿಕ್ಕೆ ಆಗಲಿಲ್ಲ, ಇದನ್ನು ಹೇಳಿದಾಗ ಅರ್ಥ ಆದೀತು. ಸೂರ್ಯನಂದನ ನೀನು, ಸೂರ್ಯವಂಶೀಯ ನಾನು. ಸೂರ್ಯನ ಚಾರಿತ್ರ್ಯಕ್ಕೆ ವ್ಯಕ್ತಿತ್ವಕ್ಕೆ ಘನತೆಗೆ ಊನವಾಗುವಂತೆ ಬದುಕಬಾರದು ಅಂತ ಮಗನಾದ ನಿನಗಿಲ್ವೋ? ಉಂಟೇ ಉಂಟು. ಆ ವಂಶದಲ್ಲಿ ಉದಿಸಿದ ನಮಗೂ ಉಂಟಪ್ಪ. ಮತ್ತೆ ಲೋಕಕ್ಕೆ ಬೆಳಕನ್ನು ವಿಸ್ತರಿಸಿಕೊಡುವ ದೀಕ್ಷೆಯನ್ನು ಹೊತ್ತವರ ವಂಶ ನಾವು. ಮಿತಭಾಷಿಗಳಾದದ್ದು ಆಡಿದಷ್ಟು ಮಾತು ಸತ್ಯ ಮಾಡಬೇಕಾದ ಬದ್ಧತೆ ಉಂಟು. ಆದ್ದರಿಂದ ಸತ್ಯಕ್ಕಾಗಿ ಮಿತಭಾಷಿಗಳಾದವರ ವಂಶ ಸೂರ್ಯವಂಶ ಅಂದರೆ. ಆಡಿದ ಮೇಲೆ ಅದನ್ನು ಸಾಧಿಸುವುದಕ್ಕಾಗದಿದ್ರೆ ವ್ಯಥೆ ನನಗಿಲ್ವೋ? ಹಾಗೇ ತೀರ್ತದೆ. ಪಿತೃವಾಕ್ಯ ಪರಿಪಾಲನೆಗೆ ಅಂತ ಅದನ್ನು ವ್ರತವಾಗಿ ಅಂಗೀಕರಿಸಿ ಬಂದಿದ್ದೇನೆ, ದೊಡ್ಡತನ ಅಂತ ಆಡ್ತಾ ಇರುವುದಲ್ಲ. ಸತ್ಯದ ಬಗ್ಗೆ ನನಗೆ ನಿಷ್ಠೆ ಇರುವುದಕ್ಕೆ ಕುರುಹಾಗಿ ಯೌವರಾಜ್ಯಾಭಿಷೇಚನಕ್ಕೆ ಸನ್ನದ್ಧನಾದ ನಾನು ಅಪ್ಪನ ಮಾತು ಎಂಬುದರಿಂದ ಕಾಡಿಗೆ ಬಂದಿದ್ದೇನಂತೆ. ಈಗ ನಿನಗೆ ಕೊಟ್ಟ ಮಾತನ್ನು ಅಲ್ಲಿಗೆ ಬಿಟ್ಟು ನಾ ಹೋಗುವುದಾದ್ರೆ ಈಗ ನಿನಗೆ ಸಹಾಯ ಮಾಡಲಿಲ್ಲ, ಮಾಡದೇ ಇದ್ದ ಮೇಲೆ ಮತ್ತೆ ಈಗ ಯಾಕಾಗಿ ಆದರೂ ನಿನ್ನನ್ನು ಕಾಳಗಕ್ಕೆ ಬಿಟ್ಟಿರಬಹುದು ನಾನು. ಪೆಟ್ಟು ತಿನ್ಲಿಕ್ಕೆಯ? ಅದೇ ಹೌದಾದ್ರೆ ಪೆಟ್ಟು ಬಿದ್ದಾಯ್ತಲ್ಲ, ನೀನು ಮರಳಿ ನೋಡುವಲ್ಲಿ ಮೊದಲು ನಾನು ಇಳಿದು ಹೋಗಬಹುದಲ್ಲ. ಹತ್ತಲಿಕ್ಕಲ್ವ ನನಗೆ ಕಷ್ಟ ಆದದ್ದು, ಇಳಿಲಿಕ್ಕೆ ಕಷ್ಟ ಆಗಲಿಕ್ಕಿಲ್ಲ. ಅಥವಾ ಇಳಿಸುವ ಹನುಮಂತ ನನ್ನ ಹತ್ತಿರವೇ ಇದ್ದ, ಅವನಲ್ಲೇ ಹೇಳುದು, ಅವ ಬರುವ ಮೊದಲೊಮ್ಮೆ ಕೆಳಗೆ ಇಳಿಸಪ್ಪ, ಮಾತು ಬಿಟ್ಟ ನನಗೆ ಅವನನ್ನು ನೋಡಲಿಕ್ಕೆ ಅವಕಾಶ ಇಲ್ಲ, ನೈತಿಕತೆ ಇಲ್ಲ ಅಂತ. ನಾನು ಅಧೀರನಾಗಿ ಹಾಗೆ ಹೋದನೋ? ಇಲ್ಲ. ಒಂದು ಮಾತಾಡ್ತೇನೆ ನಿನಗೆ. ಹೇಗೆ? ಕಾಡಿಗೆ ಹೋಗುವುದಕ್ಕೆ ಪಿತೃವಾಕ್ಯವನ್ನು ಆಧರಿಸಿದೆ ಅಂತ ಆಡಿದೆ. ಅದು ಯಾವುದು ಅಂತ ನನಗೆ ಹೇಳಿದವಳು ಚಿಕ್ಕಮ್ಮನಾದ ಕೈಕಾದೇವಿ. ಅವಳ ಮಾತನ್ನು ಆಧರಿಸಿ ಪಿತೃವಾಕ್ಯ ಪರಿಪಾಲನೆಗೆ ಅಂತ ಕಾಡಿಗೆ ಬಂದು ಚಿತ್ರಕೂಟದಲ್ಲಿರುವಾಗ ಭರತನಿಂದ ಪ್ರಚೋದಿತಳಾಗಿ ಅದೇ ಕೈಕಾದೇವಿ ಬಂದಿದ್ರು. ಮಗನೇ, ನಾನು ಯಾವುದೋ ದುರ್ಗಳಿಗೆಯಲ್ಲಿ ಆಡಿಬಿಟ್ಟೆ, ಸಲ್ಲದು. ಸಾಕೇತದಲ್ಲಿರಬೇಕಾದ ನೀನು ಕಾನನವಾಸಿಯಾಗುವುದು ತಪ್ಪು, ಮರಳಿ ಬಾ ಅಂತ ಕರೆದರು. ಹೋದನು ನಾನು? ಇಲ್ಲ. ಪಿತೃವಾಕ್ಯ ಪರಿಪಾಲನೆಯನ್ನು ವ್ರತವಾಗಿ ಅಂಗೀಕರಿಸಿದ್ದೇನೆ ಅಂತ ಆಡಿದ ಮೇಲೆ ಅದನ್ನು ನನಗೆ ಹೇಳಿದವರೇ ಮರಳಿ ಕರೆದರೂ ಹೋಗಲಿಲ್ಲ. ಈಗ ನೀನು ಹೋಗು ಅಂತ ಹೇಳಿದರೆ ಹೋದೇನೋ ನಾನು? ವಾಲಿಯನ್ನು ಕೊಂದು ಕೊಡ್ತೇನೆ ಅಂತ ನಾನು ಆಡಿದ ಮೇಲೆ ಇನ್ನು ನೀನೇ ಬೇಡ ಅಂತ ಹೇಳಿದರು. ವಾಲಿ ಅಳಿಯುವ ಮೊದಲು ನಾನಿಲ್ಲಿಂದ ಕಾಲು ತೆಗೆಯುವುದಿಲ್ಲ, ನಿರ್ಣಯ ಮಾಡಿಕೊ. ಹಾಗಾದರೆ ಅಷ್ಟು ನಿರ್ಣಯದ ದಾರ್ಢ್ಯ ಇದ್ದ ನಾನು ಈಗ ಯಾಕೆ ಪ್ರವರ್ತಿಗೆ ತೋರಲಿಲ್ಲ? ಹೇಗೆ ಪ್ರವರ್ತಿಸಲಪ್ಪ? ಅಂದ್ರೆ
ಕಾರ್ಯವೆಸಗಲು ಮೋಸ ನೀನು ಮಾಡಿದ್ದಲ್ಲ, ನಾನು ನಿನಗೆ ಕೆಟ್ಟದಾಗಬೇಕು ಅಂತ ಮೋಸ ಮಾಡಿದ್ದಲ್ಲ, ಮೋಸ ಆಗಿ ಹೋದದ್ದು. ಹೌದು, ಇನ್ನೂ ಕೂಡ ಮೋಸವೇ ಆಗುದಲ್ವಾ? ಈಗ ತನಗೆ ಮೋಸ ಆಗಬೇಕು ಅಂತ ನನ್ನ ಹೆಂಡತಿಯಾದ ಸೀತಾದೇವಿ ಹೊನ್ನಮೃಗವನ್ನು ಬಯಸಿದ್ದ. ಅದಲ್ಲ, ಅವಳಿಗೆ ಪ್ರಿಯವಾಗುವುದಾದ್ರೆ ಆಗಲಿ ಅಂತ ನಾನು ಹೋದದ್ದು ಸೀತಾಪಹಾರ ಆಗಬೇಕು ಅಂತಲೋ? ಅಲ್ಲ. ಆ ಕಾಲದಲ್ಲಿ ಕರ್ಕಶವಾದ ಧ್ವನಿ ಕೇಳಿ ಹ್ಮ್ ಅಧೀರಳಾಗಿ ಲಕ್ಷ್ಮಣನನ್ನು ಕಳುಹಿಕೊಟ್ಟದ್ದು ಸೀತಾದೇವಿ ತನಗೆ ದುರ್ಘಟನೆ ಘಟಿಸಲಿ ಅಂತಲೋ? ಆಗಿರ್ಲಿಕ್ಕಿಲ್ಲ. ನಾನೂ ಇಲ್ಲದ ಲಕ್ಷ್ಮಣನೂ ಇಲ್ಲದ ವೇಳೆಯಲ್ಲಿ ಸೀತಾಪಹಾರ ಆದದ್ದು ಹೌದಲ್ಲ, ನಮ್ಮ ಕೃತ್ಯದಿಂದಲೇ. ಹೌದು. ಹಾಗಾದ್ರೆ ಅಲ್ಲಿ ಮೋಸ ಯಾರಾದ್ರೂ ಮಾಡಿ ಆದದ್ದೋ ತಾನಾಗಿ ಆದದ್ದೋ? ರಾವಣನ ಮಾಯೆ. ಯಾವುದೋ ಇನ್ನೊಂದು ಕಾರಣದಿಂದ ಮೋಸ ಆಯ್ತು ನಮಗೆ. ನಮಗೆ ಮೋಸ ಆದಲ್ಲೆಲ್ಲ ನಾವೇ ಕರ್ತೃಗಳು ಅಂತ ಆಡುವುದಕ್ಕಿಲ್ಲ. ಈಗ ಇಲ್ಲಿ ಏನು ಕಾರಣ ಗೊತ್ತುಂಟೋ? ವಾಲಿಯನ್ನು ಯುದ್ಧಕ್ಕೆ ಕರೆದಿಯೋ? ಹೌದು. ಬಂದು ಹೋರಾಟ ಮಾಡಿದನೋ? ಸರಿ. ಪರಸ್ಪರ ನೀವು ಹೇಗೆ ಹೋರಾಟ ಮಾಡಿದ್ದೀರಿ ಮೈಮೇಲೆರಗಿ ಅಂತ ನಿಮಗೆ ಗೊತ್ತುಂಟು. ಹೌದು. ಆಳಭೇದವೇ ತಿಳಿಯದಾದೆ ಯಾರು ವಾಲಿ ಯಾರು ಸುಗ್ರೀವ ಅಂತ ನೋಡುವಾಗ ಗೊತ್ತೇ ಆಗುವುದಿಲ್ಲ. ಸಹಾಯಕ್ಕೆ ಒದಗುವುದಿದ್ರೆ ಯಾರ ಪರವಾಗಿ ಯಾರಿಗೆ ಹೊಡೆಯಬೇಕು ಅಂತ ನನಗೆ ನಿರ್ಣಯ ಬೇಡುವ? ಇದು ಹೊಸ್ತು. ಯಾರಿಗೆ? ನೀನು ಆಗ ಹೇಳಿದ್ದಲ್ವಾ ಏನು ಅಂತ? ಎಷ್ಟು ಮಂದಿಗಳು ಹೇಳಿದ್ದಾರೆ, ಸುಗ್ರೀವ ಪಾಪದವ, ಹೌದು, ವಾಲಿ ದುಷ್ಟ ಅಂತ ನಿಮಗೆ ಹೇಳಿಲ್ವಾ? ಹೌದು. ಇನ್ನು ವಾಲಿಗೆ ಹೊಡಿಬೇಕು ಅಂತ ನನ್ನನ್ನು ಕಳಿಸಿದ ಮೇಲೆ ಯಾರಿಗೆ ಹೊಡಿಬೇಕು? ನಾನು ಅದನ್ನು ನಂಬಿಯೇ ತೊಡಕದ್ದು, ಸುಗ್ರೀವ ಪಾಪದವ ಅಂತ. ನಿನಗೆ ನೀ ಹೊಡೀಲಿಕ್ಕೆ ತೊಡಗಿದಾಗಲೂ ಪಾಪದವ ಅಂತ ನನಗೆ ಯಾರು ಹೇಳಿಲ್ಲ. ಮಾತ್ರ ಅಲ್ಲ, ನೀ ಹೊಡೆಯುವುದಕ್ಕೆ ತೊಡಗಿದಾಗ ನೀ ಹೇಗಿದ್ದಿ ಅಂತ ನಿನಗೂ. ನೀನು ಇನ್ನೊಬ್ಬರನ್ನು ಆಕ್ರಮಿಸುವಾಗ ನೀನು ಈ ಸುಗ್ರೀವ ಅಲ್ಲವೇ ಅಲ್ಲ. ನಿನ್ನವರೇ ಹೇಳ್ತಾ ಇದ್ದಾರೆ ಎಲ್ಲ. ನೀ ಇನ್ನೊಬ್ಬರಿಗೆ ಒಂದು ಹೊಡೀಲಿಕ್ಕೆ ಅವರು ಮೊದಲನೇದನ್ನು ಹೇಳುದು, ನಾವು ಈಗ ಪಾಪ ಅಂದ್ರೆ ಅದು ನಿಜವಾಗಿ ಕೆಲವು ಸ್ಥಾಯಿ ಭಾವಗಳು ವ್ಯಕ್ತಿತ್ವವನ್ನು ಬಿಟ್ಟು ಅಗಲುವುದಿಲ್ಲ. ನೀ ಹೋರಾಟಕ್ಕೆ ತೊಡಗಿದ ಮೇಲೆ ಈಗ ನೀನು ಹೇಳಬಹುದು ವಾಲಿ ಪರಾಕ್ರಮಿ ಅಂತ. ವಾಲಿ ಸುಗ್ರೀವರಲ್ಲಿ ಅಂತರವೇ ಇಲ್ಲ. ಯಾರ ಕೈ ಮೇಲಾಯಿತು, ಯಾರು ಹೊಡೀತಾ ಇದ್ದಾರೆ, ಯಾರು ಪೆಟ್ಟು ತಿನ್ನುತ್ತಾ ಇದ್ದಾರೆ ಗೊತ್ತೇ ಆಗುವುದಿಲ್ಲ. ಆಳಭೇದವೇ ಅರಿಯದಾದೆನು. ವಾಲಿಯನ್ನು ನಿನ್ನನ್ನು ಕಾಣುವಾಗ ಹೀಗೆ ಅಂತರ ತಿಳಿಯದ ಸ್ಥಿತಿಯಲ್ಲಿ ಎಲ್ಲಿಯಾದರೂ ನಾನು ವಾಲಿ ಅಂತ ಭಾವಿಸಿ ಹೊಡೆದದ್ದು ಸುಗ್ರೀವನ ಎದೆಗೆ ತಾಗಿದ್ದರೆ ಮತ್ತೆ ನಾನು ಉಸಿರಾಡುವುದಕ್ಕುಂಟು. ಈಗ ನಾನು ಬದುಕಬೇಕು ಅಂತ ಹೊಡಿಲಿಲ್ಲ ಎಂಬುದಲ್ಲ ಅರ್ಥ. ಯೋಚನೆ ಮಾಡು. ಮಿತ್ರನಿಗೆ ಸಹಾಯ ಮಾಡ್ತೇನೆ ಅಂತ ಮಾತು ಕೊಟ್ಟು ಶತ್ರುವಿಗೆ ಹೊಡೆಯಬೇಕಾದ ರಾಮ ಮಿತ್ರನಿಗೆ ಹೊಡೆದು ಕೊಂದ ಅಂತಾದರೆ ಎರಡೆರಡು ಘೋರ ಅಪರಾಧಗಳು ಸಂಭವಿಸ್ತದೆ. ಒಂದು ಮಿತ್ರನನ್ನು ವಂಚಿಸಿ ಅವನನ್ನೇ ಕೊಂದದ್ದು, ಇನ್ನೊಂದು ಶತ್ರುವನ್ನು ಕೊಲ್ಲುತ್ತೇನೆ ಎಂಬ ಮಾತಿಗೆ ತಪ್ಪಿದ್ದು. ಆಗ ನಾನು ಯೋಚಿಸಿದೆ, ಈಗ ನಾವು ಹೊಡೆಯದೆ ಸಹಾಯ ಮಾಡದಿದ್ರೆ ಏನಾಗುತ್ತದೆ? ನನ್ನಿಂದಾಗಿ ನನ್ನ ಮಿತ್ರನಿಗೆ ಪೆಟ್ಟಾಗಲಿಕ್ಕಿಲ್ಲ, ಅದೊಂದು ಖಚಿತ. ವಾಲಿಯಿಂದಾಗಿ ಅವನಿಗೆ ಏನಾದರೂ ಪೆಟ್ಟು ಬಿದ್ದರು ಸತ್ಯವನ್ನು ತಪ್ಪಿದ ದೋಷ ನನಗೆ ಬಂದೀತು ಬಿಟ್ರೆ ನನ್ನ ಮಿತ್ರನನ್ನೇ ಕೊಂದವ ಎಂಬ ಕಳಂಕ ನನಗೆ ಅಂಟುವುದಕ್ಕಿಲ್ಲ. ಕಡಿಮೆ ಅಪಾಯದ್ದು ಯಾವುದು ಅಂದರೆ ನಾನು ಮಾತು ತಪ್ಪಿದವ ಅಂತ ಅದೇನು ಬಿಟ್ರೆ ನನ್ನ ಮಿತ್ರನನ್ನೇ ಕೊಂದವ ರಾಮ ಅಂತ ಆಗ್ಲಿಕ್ಕಿಲ್ವಲ್ಲ. ಈ ಒಂದು ಸಂಕಲ್ಪದಿಂದ ನಾ ಸುಮ್ಮನುಳಿದರೆ ಒಳ್ಳೆ ಸಂಕಲ್ಪ, ಸರಿಯಾದ ಸಂಕಲ್ಪಕ್ಕೆ ದೇವರು ಪೂರಕನಾಗ್ತಾನೆ ಎಂಬುದಕ್ಕೆ ದೃಷ್ಟಾಂತ. ಸೋತ ನಿನ್ನನ್ನು ವಾಲಿಗೆ ಕೊಲ್ಲಬಹುದಿತ್ತಲ್ಲ, ಅವ ಯಾಕೆ ಕೊಲ್ಲಿಲ್ಲ? ಕೊಂದ್ರೆ ಮತ್ತೆ ಅವನಿಗೆ ಜನ ಇಲ್ಲ ಹೊಡಿಲಿಕ್ಕೆ. ಅದು ನಿನ್ನ ವ್ಯಾವಹಾರಿಕ ಉತ್ತರ ಅಲ್ವೋ. ನನ್ನ ಭಾವುಕವಾದ ಉತ್ತರ ಏನು ಗೊತ್ತುಂಟೋ? ದೇವರು ನನ್ನ ಸಂಕಲ್ಪಕ್ಕೆ ಸಹಯೋಗ ಕೊಟ್ಟದ್ದರಿಂದಲೇ ನನ್ನ ಮಿತ್ರನನ್ನು ನನ್ನ ಪಾಲಿಗೆ ಉಳಿಸಿಕೊಟ್ಟ ಅಂತ ಅಲ್ಲ. ಒಳ್ಳೆ ಸಂಕಲ್ಪ ಮಾಡಿದ್ರೆ ಹಾಗೋ ದೈವ ಅದಕ್ಕೆ ಪೂರಕವಾಗಿ ಒದಗುತ್ತದೆ. ನಮ್ಮ ಅಪ್ಪ ಹೇಳ್ತಿದ್ರು, ಬದುಕಿದ್ರೆ ಏನೋ ನೋಡ್ಬೋದು ಮಗ, ಏನೋ ಕೇಳ್ಬೋದು, ಮೊದಲು ಬದುಕಲಿಕ್ಕೆ ಕಲಿ ಅಂತ. ಹೌದು, ಸರಿಯಾಗಿ ಬದುಕಿದ್ರೆ ಎಲ್ಲವನ್ನು ಕಾಣಬಹುದು ಅಂತ ಆ ಮಾತಿನ ಆಶಯ. ನಾನು ಒಂದು ವಿಷಯ, ಹೌದು ನಿನಗೆ ಗೊತ್ತಿರಬಹುದು ಅಂತ ನಾನು ಬಿಟ್ಟು. ಯಾವುದು? ನಾವಿಬ್ರು ನೋಡ್ಲಿಕ್ಕೆ ಒಂದೇ ಲೆಕ್ಕ ಅಂತ ನಾನು ಹೇಳಲಿಲ್ಲ. ನಿಜವಾಗಿ ಹೇಳೋ, ಅದು ಎಲ್ರಿಗೂ ಗೊತ್ತುಂಟು. ವಾಲಿ ಸುಗ್ರೀವರು ಅಂತ ಹೇಳಿದ್ರೆ ಒಂದೇ ಲೆಕ್ಕ ಅಂತ. ಈಗ ಪ್ರಾಣಿ ವರ್ಗದಲ್ಲಿ ಮನುಷ್ಯ ಪ್ರಭೇದ ಬೇರೆ, ವಾನರ ಪ್ರಭೇದ ಬೇರೆ. ಹೌದು. ಸಾಮಾನ್ಯತಃ ವಾನರ ವರ್ಗದೊಳಗೆ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ಆಕಾರದಲ್ಲಿ, ಆಳಂಗದಲ್ಲಿ ಒಂದೇ ತೆರನಾಗಿ, ಬಣ್ಣವು ಒಂದೇ ತೆರನಾಗಿದ್ದರೆ ಪಕ್ಕ ಹೊರಗಿನಿಂದ ಬಂದವರಿಗೆ ಯಾವುದು ಏನು ಅಂತ ಗೊತ್ತಾಗುವುದಿಲ್ವೋ? ವರ್ಗ ಪ್ರಭೇದದಿಂದ ಹೇಳಿದ್ದು. ಅದರಲ್ಲೂ ನಿಮ್ಮದಂತೂ ಏಕರೂಪತೆ, ಸಮರೂಪತೆ, ಒಂದಿನಿತು ವ್ಯತ್ಯಾಸ ಉಂಟು ಹೇಳು. ಈಗ ನನಗೆ ಕಾಣ್ತದೆ ವೃಕ್ಷರಜಸ್ಸಿನ ಮೇಲೆ ಇಂದ್ರನ ದೃಷ್ಟಿ, ಸೂರ್ಯ ದೃಷ್ಟಿ ಒಂದೇ ತೆರನಾಗಿ ಹುಟ್ಟಿಕೊಂಡದ್ದು.
ಹೌದಾ? ಹೌದು. ವ್ಯತ್ಯಾಸ ಇದ್ದರೂ ಜನನಕ್ಕೆ ಕಾರಣವಾಗಬಹುದಾದದ್ದು. ಹುಟ್ಟಿದ್ದು ಒಂದೇ ಮೂಲದಿಂದ, ಉಭಯ ದೇವತೆಗಳ ಅನುಗ್ರಹದಿಂದ. ಆದ್ದರಿಂದ ಸಮರೂಪತೆ ಉಂಟು ನಿಮ್ಮಲ್ಲಿ. ಅಷ್ಟು ಸುಲಭದಲ್ಲಿ ಹೊಡೆದು ಪ್ರಮಾದ ಎಸಗಿ ನನ್ನನ್ನು ಕ್ಷಮಿಸದ ಸ್ಥಿತಿಗೆ ನಾ ಯಾಕೆ ತಂದುಕೊಳ್ಬೇಕು? ಆದ್ರೆ ಒಂದು ಮಾಡ್ಬೋದಿತ್ತಲ್ಲ ಏನು, ನಿನಗೆ? ಏನು, ಏನು? ಈಗ ವಾಲಿ ಸುಗ್ರೀವರ ಕಾಳಗದಲ್ಲಿ ಪೆಟ್ಟು ತಿನ್ನೋದು ಸುಗ್ರೀವನೇ, ಹೊಡೆಯುವುದು ವಾಲಿಯೇ. ಈಗ ನಾನು ಬಿದ್ದ ಮೇಲೆ ಎದ್ದು ನಿಂತವನಿಗೆ ನನಗೆ ಹೊಡೆಯುವವನಿಗೆ ಒಂದು ಬಾಣ ಬಿಡಬಹುದಿತ್ತಲ್ಲ ನಿನಗೆ? ಅಲ್ಲ, ಸೋತ ಮೇಲೆ ಹ. ಎದ್ದು ನಿಂತವ. ಹ. ಈಗ ಅದು ಹೊಡೆಯುವವನು ಸುಗ್ರೀವ ಯಾಕೆ ಆಗಬಾರದು? ಅದು ಯಾವಾಗಲೂ ಆಗ್ಲಿಕ್ಕಿಲ್ಲ. ವಾಲಿ ಸುಗ್ರೀವರಲ್ಲಿ ಸುಗ್ರೀವನೇ ಬೀಳುವುದು, ವಾಲಿಯೇ ಹೊಡೆಯುವುದು. ಈಗ ನೀ ಸರಿಯಾಗಿ ಒಂದು ಉತ್ತರ ಹೇಳಬೇಕು ನನಗೆ. ಹ. ನೀ ಎಷ್ಟು ಸಲ ಕಾದಾಟ ಮಾಡಿದ್ದಿ? ಇದು ಸೇರಿ 5ನೇ ಸಲ. 1ನೇ ಸಲ ನೀನೊಂದು ವಿಶ್ವಾಸದಲ್ಲಿ ಕರ್ತವ್ಯ ಅಂತ ಹೋದೆ, ಹ್ಮ್. ಕೈ ಸೋತೆ. ಹ್ಮ್. ಒಂದಷ್ಟು ಸಮಯ ಕಳೆದ ಮೇಲೆ 2ನೇ ಸಲ ಪ್ರದರ್ಶಿಸಿದೆ, ಹ್ಮ್. ಕೈ ಸೋತೆ. ಹ್ಮ್. 2 ಸಲ ಆಗುವಾಗ ದೃಢ ಆಗಲಿಲ್ವಾ? ಹೌದು. ಅವನೇ ಗೆಲ್ಲುವುದು, ನನಗೆ ಆಗುದೇ ಇಲ್ಲ ಅಂತ. ಹೌದು. 3ನೇ ಸಲ ಹೊಸದಾಗಿ ಯಾವ ಶಕ್ತಿಯೂ ಸೇರದಿರುವಾಗ ನೀ ಪ್ರಯತ್ನಿಸಿದ್ಯಾಕೆ? ಅದು ಚಟ. ಅಲ್ಲ, ಆಗ್ಲಿ. ಅದು ಬೇಡದ್ದು ನಮ್ಮನ್ನು ತೆಗೀತದೆ ಅಂತ ಗೊತ್ತಿದ್ರು ಚಟ. ಅಲ್ಲ, ಅದಲ್ಲ. ಏನು ಮಾಡುವ ಸ್ವಾಮಿ? ನೀ ಸುಮ್ಮನೆ ಈಗ ನನ್ನನ್ನು ದೋಷಿ ಆಗಿಸುವುದಕ್ಕಾಗಿ ನೀ ಆಡುವುದು ಬಿಟ್ರೆ, ಅಲ್ಲಿ ಇದ್ದದ್ದು ಪ್ರತೀಕ್ಷೆ, ಅದನ್ನು ಚಟ ಅಂತ ಆಡುವುದಲ್ಲ. ನನ್ನಲ್ಲಿ ಸರಿ ಇದ್ದದ್ದರಿಂದ ಕಳೆದ ಸಲ ಆಗದಿದ್ರೇನು, ದೇವರು ಸಹಾಯ ಮಾಡಿದ್ರೆ ಈ ಸಲ ಆದರೂ ಆದೀತು ಎಂಬ ಪ್ರತೀಕ್ಷೆಯಿಂದ ನೀ ಪ್ರಯತ್ನಿಸಿದ್ದು. ಅದು ಮನುಷ್ಯರನ್ನು, ವಾನರರನ್ನು ಮೂಲಭೂತ ಪ್ರವೃತ್ತಿಯೋ. ನಮ್ಮಲ್ಲಿ ಸರಿ ಇರುವಾಗ ಎಷ್ಟು ದೌರ್ಬಲ್ಯ ಇದ್ದರು, ಈ ಸಲ ದೇವರು ಸಹಾಯ ಮಾಡಿಯಾನು ಎಂಬ ನಿರೀಕ್ಷೆಯಿಂದ ಅವರು ಕರ್ತವ್ಯ ನಿರತರಾಗುವುದು. ಹಾಗೇ ಎಲ್ಲಾದರೂ ರಾಮ ಬಂದಿದ್ದಾನೆ, ಸೂರ್ಯವಂಶದವನ ಸಹಾಯ ಉಂಟು ಅಂತ ಉತ್ತೇಜಿತನಾದ ನೀನು ಸ್ವಸಾಮರ್ಥ್ಯದಿಂದಲೇ ಅವನನ್ನು ಹೊಡೆದದಿದ್ರೆ ನಿನಗೆಂತ ಹೊಡೆದದ್ದು ಯಾರಿಗೆ ಅವನಿಗೆಂತ ಹೊಡೆದದ್ದು ಯಾರಿಗೆ ತಾಗುತ್ತದೆ? ನಿನಗೆ. ಪ್ರಮಾದವನ್ನು ನಾವು ತಿಳಿದ ಮೇಲೆ ಎಸಗುವುದಕ್ಕಿಲ್ಲ. ತಿಳಿಯದೆ ಆದದ್ದಕ್ಕೆ ಪ್ರಮಾದ ಅನ್ನೋದು. ತಿಳಿದು ಮಾಡಿದ್ರೆ ಅದು ಅಪರಾಧವಾಗ್ತದೆ. ಹಾಗಿದ್ರೆ ನಾವು ಇನ್ನೂ ಒಂದು 6 ತಿಂಗಳು ಕಳೆದು ಮಾತಾಡೋ ಸ್ವಾಮಿ. ಇಲ್ಲ, ನನಗೆ ಹೇಳಲಿಕ್ಕೆ ಕೊಡುವುದಿಲ್ಲ. ನಿನ್ನಲ್ಲಿಗೆ ಬರುವಾಗಲೇ ನಾ ಕೈಯಲ್ಲಿ ಮಾಲೆ ಹಿಡ್ಕೋ ಅಂತ ಹೇಳಿ ಆಗಿದೆ ಅವರಿಗೆ. ಯಾರಲ್ಲಿ? ಲಕ್ಷ್ಮಣ ಸಿದ್ಧಪಡಿಸಿ ಆಗಿದೆ. ಅದೆಂತದಕ್ಕೆ ಮಾಲೆ? ಬಾಲಕನಾದವ ಬಾಲಕ ಗಜ ಮಾಲೆ ಇಟ್ಟರೆ ಇವನ ಗುರುಳಿಗೆ ಬಾಲಕ ಗಜ ಪುಷ್ಪದ ನಿಜ ಮಾಲೆ ಇಟ್ಟರೆ ಇವನ ಗುರುಳಿಗೆ. ಬಾಲಕನಾದ ಲಕ್ಷ್ಮಣ ಸಿದ್ಧಪಡಿಸಿದ ಗಜಪುಷ್ಪದ ಮಾಲಿಕೆಯನ್ನು ನೋಡ್ತಾ ಇದ್ಯಾ? ನಾನು ಬಾಲಕ ಗಜ ಅಂತ ಹೇಳುವಾಗ ಅವನನ್ನು ನೋಡುದು, ನಾನು ಗಜ ಅಂತ ಹೇಳುವಾಗ ಆನೆ ಬಂತ ಅಂತ. ನಿನ್ನ ವರ್ಗದವರನ್ನೇ ನೀನು ಹೇಳಿದರೆ, ನಿನ್ನವರನ್ನೇ ನೀ ಹೇಳಿದರೆ ನಾನು ಏನು ಹೇಳಲಿಕ್ಕಪ್ಪ? ಅಲ್ಲ, ಹಿಂದೆ ನೋಡಿ ಬಾಲಕ ಗಜ ಅಂತ ಹೇಳಿದಾಗ ನಾನು ಹೇಳಿದ್ದು ನನ್ನ ಬಾಲಕನನ್ನು, ಲಕ್ಷ್ಮಣನನ್ನು. ಅವ ಗಜಪುಷ್ಪದ ನೀನು ಕತ್ತರಿಸಬೇಕಾದಲ್ಲಿ ಕತ್ತರಿಸದೆ ಇಲ್ಲೆಲ್ಲಿ ಕತ್ತರಿಸ್ತಿ? ಬಾಲಕನಾದವನು ಗಜಪುಷ್ಪದ ಮಾಲಿಕೆಯನ್ನು ಸಿದ್ಧಪಡಿಸಿ ತಂದದ್ದು ನಿನ್ನ ಕೊರಳಿಗೆ ಹಾಕುವುದಕ್ಕೆ. ಈಗ ಈ ಮಾಲೆ ಹಾಕಿ ಒಮ್ಮೆ ಮೈ ತಡವಿದ್ದೇನೆ. ಈಗ ಹೇಳು ನೋಡುವ, ಎಂಥದ್ದು? ನೀನೇನು ಹಾಗೆ ನೋಡುದು? ಅಲ್ಲ, ನಿನ್ನ ಕೈಯಲ್ಲಿ ಮಂತ್ರವಾದ ಉಂಟಾ ಅಂತ. ಇಲ್ಲ, ನಿನಗೆ ಒಳಿತಾಗಲಿ ಅಂತ ಆಶಯ ಮತ್ತು ಹಾರೈಕೆ ಮಾತ್ರ ಇದ್ದದ್ದು. ಹಬ್ಬ, ಏನಾಯ್ತು? ಎಂತ ತಂಪು! ಆಹಾ. ನಾನೀಗ ಪೆಟ್ಟು ತಿಂದದ್ದೇ ನನಗೆ ಗೊತ್ತಾಗುವುದಿಲ್ಲ. ನೆನಪು ಉಂಟು, ಹೌದೌದು. ಮೈ ಕೈಗೆ ಗೊತ್ತಾಗುವುದಿಲ್ಲ. ಹೌದೌದು ಹೌದು. ಈಗ ಆದದ್ದು ಹೌದಲ್ಲ. ಇದೆಂತದ್ದು ಸ್ವಾಮಿ ಮಾಲೆ? ಅದಕ್ಕೊಂದು ವಿಶೇಷವಾದ ಔಷಧೀಯ ಸತ್ವ ಉಂಟದ್ರ. ಇದು ಎಲ್ಲಿಂದ ತಂದದ್ದು? ಇಲ್ಲೇ ಇದ್ದದ್ದು. ಏನು? ನನಗೆ ಗೊತ್ತೇ ಇಲ್ಲ ಇದೆಲ್ಲ ಮಹತ್ವ. ಹೌದು ಹೌದು, ಗೊತ್ತಿರ್ತಿದ್ರೆ ಗೊತ್ತಿರ್ತಿದ್ರೆ ಪೆಟ್ಟು ಬಿದ್ದಾಗೆಲ್ಲ ಇದನ್ನು ಹಾಕಿಕೊಳ್ಬೋದಿತ್ತಲ್ಲ. ಎಲ್ಲರೂ ಹಾಕಬಹುದಲ್ಲ. ನೀನು ಮಾತ್ರ, ನೀನು ಬಿಟ್ಟು ಹೊಡೆದವರು ಹಾಕಬಹುದಲ್ಲ. ಅದಕ್ಕೆ ಹೇಳುದು. ಗೊತ್ತಾಯ್ತು. ಈಗ ಮಂತ್ರವಲ್ಲದ ಅಕ್ಷರ ಇಲ್ಲುವಂತೆ, ಅದಿಲ್ಲ. ಔಷಧವಲ್ಲದ ಮೂಲಿಕೆ ಇಲ್ಲುವಂತೆ, ಗಿಡ ಇಲ್ಲುವಂತೆ ಅಲ್ವೋ? ಅದು ಒಂದೇ ಬೇರನ್ನು ಹಿಡ್ಕೊಂಡು ಹೀಗೆ 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 ಹೀಗೆ. ಹಾಗಾದ್ರೆ ಹೌದು, ಎಲ್ಲ ಬೇರುಗಳು ಎಲ್ಲ ಮೂಲಗಳು ಔಷಧೀಯ ಹೌದಾದ್ರೂ ಕೂಡ ಎಲ್ಲರಿಗೂ ಸಿದ್ಧಪಡಿಸುವುದಕ್ಕಾಗುವುದಿಲ್ಲ. ಯಾಕೆ? ವೈದ್ಯರಿಗೆ ಮಾತ್ರ ಆಗುವುದು ಯಾಕೆ?
ಯೋಜಕಸ್ತತ್ರ ದುರ್ಲಭ ಅಂತ ಇರುವುದು. ಅದನ್ನು ಸಂಯೋಜನೆ ಮಾಡುವ ಕ್ರಮ ಹೇಗೆ? ಅದಕ್ಕೆ ವೈದ್ಯರೆಲ್ಲ ಮದ್ದು ತರುವಾಗ ಯಾವುದು ಅಂತ ತೋರಿಸಲಿಕ್ಕಿಲ್ಲ, ಮೆಲ್ಲ ಕೊಯ್ದು ಅದು ದುರ್ಲಭವೇ. ಆದ್ದರಿಂದ ಪುಡಿ ಮಾಡಿ ಕೊಡುವುದು. ಈ ಅದಕ್ಕೂ- ಎಲೆ ಗುರ್ತವೇ ಅವನಿಗೆ ಸಿಕ್ಕಲ್ಲ. ಅದಕ್ಕೂ ಒಂದು ಪ್ರಮಾಣಬದ್ಧತೆ ಉಂಟು, ಅದಕ್ಕೊಂದು ಕಾಲಾಕಾಲ ವಿವೇಚನೆ ಉಂಟು, ಅದನ್ನು ಯಾವಾಗ ಹಾಕಬೇಕು, ಹೇಗೆ ತಗೊಳ್ಬೇಕು ಅಂತ ನಿರ್ಣಯ ಉಂಟು. ಆದ್ರಿಂದ ಹೇಳುವುದು, ಅದನ್ನು ಸರಿಯಾಗಿ ಶ್ರದ್ಧೆಯಿಂದ ಅನುಸರಿಸಿದರೆ ಫಲ ಹೇಗೆ ಸಿಗ್ತದೋ ನಿನಗೂ ಹಾಗೇ ಸಿಗ್ತದೆ. ಈಗ ಉತ್ತೇಜನ ಬಂತೋ ಇಲ್ವೋ? ಈಗ ಎಷ್ಟು ದೂರದಿಂದ ನೀವು ಕಾದಾಟದಲ್ಲಿ ನಿರತರಾದರೂ ಸುಗ್ರೀವ ಯಾರು ವಾಲಿ ಯಾರು ಅಂತ ನನಗೆ ಗೊತ್ತಾದೀತು. ಈಗ ಯಾಕೆಂದ್ರೆ ಮಾಲೆ ಇರುವುದು ನಿನ್ನಲ್ಲಿ. ಅದು ಮಾಲೆ ಅವನಲ್ಲಿ ಉಂಟು. ಅದು ಗಜಪುಷ್ಪದ್ದ ಮಾಲೆ ಅಲ್ವಾ? ಆಗಲಿ, ನನಗೆ ಗೊತ್ತಾಗಬೇಕಾದ್ದು ಯಾರು ಸುಗ್ರೀವ ಅಂತಲ್ವೋ. ಗಜಪುಷ್ಪದ ವರ್ಣಕ್ಕೆ ಸುದೂರದಿಂದಲೇ ಗ್ರಾಹ್ಯವಾಗಬಹುದಾದ ಗುಣ ಇರುವುದರಿಂದ ನಿನ್ನನ್ನು ನಾ ಗುರುತಿಸಬಲ್ಲೆ. ಆದ್ದರಿಂದಲೇ ಸುಗ್ರೀವನನ್ನು ಉಳಿದು ವಾಲಿಗೆ ಬೇಕಾದಂತಹ ಶಿಕ್ಷೆಯನ್ನು ವಿಧಿಸುವುದಕ್ಕೆ ನನಗೆ ಪರ್ಯಾಪ್ತತೆ ಉಂಟು. ಈಗ ಕಾಲಾಕಾಲ ವಿವೇಚನೆ ಬೇಡ. ಈಗಲೇ ಬೆಳಿಗ್ಗೆ ಆಗ್ಲಿ, ನಾಳೆ ಬೆಳಿಗ್ಗೆ ಆಗ್ಲಿ. ಹೇಗೂ ಇಷ್ಟು ವರ್ಷ ಆಯ್ತಲ್ಲ, ಇನ್ನು ಬೆಳಿಗ್ಗೆ ಆಗ್ಲಿ. ನಮಗೆ ಯೋಗ ಉಂಟು ಅಂತಾದ್ರೆ, ಅಥವಾ ನಾವು ಮಾಡುವುದು ಸರಿ ಅಂತ ಇದ್ದು ಸಾಮರ್ಥ್ಯವೂ ಇರುವಾಗ ಮತ್ತೆ ತಡ ಮಾಡುವುದು ಅಪಚಾರವಾಗ್ತದೆ. ಅಲ್ಲ ಸ್ವಾಮಿ, ಹೇಗೂ ಇಷ್ಟು ಹೊತ್ತಾಯ್ತಲ್ಲ, ಇನ್ನು ಬೆಳಿಗ್ಗೆವರೆಗೆ ಆಗಲಿ, ಬೆಳಿಗ್ಗೆ ಆಗಲಿ. ಹಾಗಾದ್ರೆ ಒಂದು ಕೆಲಸ ಮಾಡುವ, ನಾವೆಲ್ಲ ಮುಗಿಸಿದ ಮೇಲೆ ಬರುವಾಗದ ನನ್ನ ಕೆಲಸ ಆಗಲಿ, ಬಾಕಿದ್ದದೆಲ್ಲ ಮುಗಿದ ಮೇಲೆ. ಈಗ ನಾಳೆ ಯಾಕೆ ಎಂಬುದಕ್ಕೆ ಉತ್ತರ ಬೇಡುವ? ರಾತ್ರಿ ಅಲ್ಲ. ಅವನಿಗೆ ಬದುಕುವ ಅರ್ಹತೆ ಉಂಟು ಅಂತ ನೀನು ಹೇಳ್ತೀಯೋ? ಕೊಲ್ಲುವುದಕ್ಕೆ ಇಲ್ಲ. ಸಾಯುವ ಅರ್ಹತೆ ಇರುವುದು ಅಂತ ಹೇಳ್ತೀಯೋ? ಕ್ಷಣ ತಡೆಯುವುದಕ್ಕೂ ಇಲ್ಲ ಸಾಮರ್ಥ್ಯ ಇದ್ದರೆ. ಒಂದು ಉಪಕಾರ ನೀನು ಮಾಡಬೇಕು. ಎಂಥದ್ದು? ಈ ಸಲ ನಾವು ಎದುರಿಂದ ಹೋಗ್ಲಿಕ್ಕಿಲ್ಲ. ಅವ ಎಲ್ಲಿಂದ ಕರೆದ್ರೆ ಬರ್ತಾನೋ ಅಲ್ಲಿ ಹೋಗಿ ನಿಂತು ಕರೀಬೇಕು. ಅವ ಈಗ ಶಯನಾಗಾರದಲ್ಲಿ ಇರುದವ. ಈಗ ಅವನಿಗೆ ಕೇಳಿಸುವಾಗ ಎಲ್ಲಿ ಹೋಗಿ ಕರೀಬಹುದು? ನೈಋತ್ಯ ಭಾಗಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋಗುವ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಒಂದೇ ದಾರಿ ಇರುದು. ಯಾವ ದಾರಿ ಅದು? ಅದು ಇಲ್ಲೇ ಹೋಗುವ, ಜನಾಶ್ರಮದಲ್ಲಿ ಅಲ್ಲೇ ಹೋಗುವ. ಹೋಗ್ಲಿಕ್ಕೆ ಅಂದ್ರೆ ನಾನು ಇಷ್ಟು ವರ್ಷ ಹೋಗ್ಲಿಲ್ಲ. ಅದು ಅದ್ಯಾಕೆ ಈ ದಾರಿಯಲ್ಲಿ ಹೋಗ್ಲಿಕ್ಕೇನು? ಒಂದು ಸ್ವಲ್ಪ ಆದ್ರೂ ಹೆಚ್ಚು ಕಡಿಮೆ ಇದ್ದವ ಅಲ್ಲಿ ಹೋದ್ರೆ ಭಸ್ಮ ಆಗ್ತಾನೆ. ನನಗೆ ಅರ್ಥ ಆಗ್ಲಿಲ್ಲ. ಮನಸ್ಸಿನಲ್ಲಾದ್ರೂ ಒಂದು ಎಂತದಾದ್ರೂ ಒಂದು ತಪ್ಪು ಅಂತ ಇದ್ರೆ ತಪ್ಪು ಹೌದು ಅಂತಾದ್ರೆ ಆದ್ರೆ ಸಾಯ್ತಾನೆ ಅಂತ ಲೆಕ್ಕ. ಅದ್ಯಾಕೆ? ಆ ದಾರಿಗೇನು ವೈಶಿಷ್ಟ್ಯ? 7 ಮಂದಿ ಋಷಿಗಳು 700 ವರ್ಷಗಳ ಕಾಲ ತಲೆಕೆಳಗೆ ಮಾಡಿಕೊಂಡು ನೀರಿನೊಳಗೆ ತಪಸ್ಸು ಮಾಡಿದ ಪುಣ್ಯಭೂಮಿ ಅಂತೆ ಅದು. ನಾನು ನೋಡ್ಲಿಲ್ಲ, ಹೇಳ್ತಾರೆ. ಆ ಪ್ರದೇಶದಲ್ಲಿ ಅಸತ್ಯವಾದಿಯೊಬ್ಬ ಹೋದ ಅಂತ ಇದ್ರೆ ಭಸ್ಮ ಆಗಿ ಹೋಗ್ತಾನೆ ಅಂತ. ಆಗ್ಲಿ, ನಾವು ಹೋಗುವ. ಅವರಾಗಲಿ ಅಸತ್ಯವಾದಿಗಳು, ಅನೃತವಾದಿಗಳು, ದುಷ್ಟರು ಸಾಯಿಲಿ, ನಾವು ಹೋಗುವ. ನನಗೊಂದು ಅನುಮಾನ ಉಂಟು ಸ್ವಾಮಿ. ಎಂಥದ್ದು? ನನ್ನೊಟ್ಟಿಗೆ ಅತ್ತಿಗೆ ಕೂತಿದ್ದಾಳಲ್ಲ, ಅದು ನನ್ನದು ತಪ್ಪ ಅಂತ. ಈಗ ಅದು ತಪ್ಪಲ್ಲ ಅಂತ ನನಗೆ ದೃಢ ಉಂಟು. ಒಂದೇ ಹೇಳ್ತೇನೆ, ಈಗ ಅದು ತಪ್ಪು ಅಂತ ನಿನಗಿದ್ದರೆ ಅಲ್ಲ ತಪ್ಪಲ್ಲ ಇದ್ರೆ ಆಗ್ಲಿಲ್ಲ. ಇದ್ದರೆ ತಪ್ಪಿತಸ್ಥನಾದ ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ ನಾನು ತಪ್ಪಿತಸ್ಥನೇ ಅಲ್ವೋ? ವಿಷಯ ಹೌದು. ತಪ್ಪಿತಸ್ಥ ಆದ ಮೇಲೆ ಬದುಕುವ ಅರ್ಹತೆ ರಾಮನಿಗೂ ಇಲ್ಲ. ಸತ್ತು ಹೋಗುವ. ಅದು ದಂಡ ಹೌದು ಅಂತ ಆದ್ರೆ ಸಾಯ್ಬೇಕು, ದಂಡನೆ ಸಿಗಬೇಕು. ಅದಲ್ಲ, ನೀನು ಸರಿ ಅಂತ ಆದರೆ ನಾನು ಕೈ ಹಿಡಿದ ನಿನ್ನೊಳಗಿರುವ ಸರಿ ಏನು ಅಂತ ನಿನಗೂ ಗೊತ್ತಾಗಬೇಕು. ಆದ್ದರಿಂದ ನಿರ್ಣಯ ಹಾಗಾಗುವುದಾದ್ರೆ ಆಗಲಿ. ಈಗ ಬಾ, ಸಮಾನ ದುಃಖಿಗಳು. ಈಗ ಬಾ. ಈಗ ನಿನ್ನ ರೋಮಕ್ಕಾದ್ರೂ ಏನಾದ್ರೂ ತೊಡಕಾಯ್ತಾ? ಇಲ್ಲ 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 ಶ್ವಾಸ ಮಾತ್ರ ಅಲ್ಲಿ ತೆಗ್ದದ್ದು ಇಲ್ಲೇ ಬಿಟ್ಟದ್ದು. ನೀನು 5 ಸಲ ಸೋತದ್ದು ಯಾಕೆ ಅಂತ ಈಗ ನಾನು ಹೇಳ್ತೇನೆ. ನೀ ಸರಿಯೇ ಮಾಡ್ತಾ ಇದ್ರು ನನ್ನದು ಸರಿ ಅಂತ ನಿನಗೆ ವಿಶ್ವಾಸ ಇರಲಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಸ್ವಾಮಿ, ಒಂದೊಂದು ಶಾಸ್ತ್ರ ತಿಳಿದವರು ಎಂಥದೆಲ್ಲ ಹೇಳ್ತಾರೆ. ಎಲ್ಲಕ್ಕಿಂತ ದೊಡ್ಡದ್ದು ಆತ್ಮಸಾಕ್ಷಿಯೋ. ಹೌದು. ತಪ್ಪಾಗಬೇಕು ಅಂತ ಬಯಸಿ ಮಾಡದೇ ಇದ್ರೆ ಅದು ಯಾವುದು ತಪ್ಪಲ್ಲ. ತಪ್ಪು ಅಂತ ತಿಳಿದ ಮೇಲೂ ಮಾಡಿದ ಎಲ್ಲವೂ ಕೂಡ ತಪ್ಪೆ. ಈಗ ನನಗೆ ಧೈರ್ಯ ಬಂದಿದೆ. ಹೌದಲ್ಲ? ಈಗ ಕರೆಯುವುದೇ. ಈ ಸಲ ವಾಲಿಯ ಅವಸಾರ, ದುಷ್ಟ ವಾಲಿಯ ನಿಗ್ರಹ ಆಗುವುದರಲ್ಲಿ ಯಾವ ಶಂಕೆಯೂ ಬೇಡ. ದೃಢವಾಗಿ ಈಗ ನಿನ್ನಲ್ಲಿ ಕೇಳ್ತೇನೆ, ನನ್ನ ಮಿತ್ರನಲ್ಲಿ ದೋಷ ಇಲ್ಲ ಅಂತ ಇಬ್ಬರಿಗೂ ಪರಸ್ಪರ ಅರ್ಥ ಆಯ್ತು. ಶತ್ರುವಿನಲ್ಲಿ ಗುಣ ಉಂಟು ಅಂತ ಇನ್ನು ಶಂಕೆಯೂ ಬೇಡ. ಅಣ್ಣ ಸತ್ತ, ಅಣ್ಣ ಅಂತ ಇಲ್ಲ ಬಿಟ್ಟೆ, ಅಣ್ಣ ಹೋದವ. ನಿರ್ದಾಕ್ಷಿಣ್ಯವಾಗಿ ಮರ್ಮಾಘಾತ ಮಾಡುವುದಕ್ಕೆ ಸನ್ನದ್ಧನಾಗಿ ನೋಡು, ಆಕ್ರೋಶದಿಂದ ಕರೆ